ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ರಾಗಿ ರೊಟ್ಟಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ನೋಡೋಣ ಬನ್ನಿ. ಇಲ್ಲಿಗೆ ನಾವೀಗ 2 ಬೌಲ್ ಅಷ್ಟು ನಾನು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಸೊ ಈಗ ನಾನು ಪಾತ್ರೆಯಲ್ಲಿ ನೀರು ಕಾಯೋದಕ್ಕೆ ಇಟ್ಟಿದ್ದೀನಿ. ಸೊ ಕಾಯ್ತಾ ಇದೆ. ಇದಕ್ಕೆ ನಾವೀಗ ಸ್ವಲ್ಪ ಉಪ್ಪನ್ನು ಈಗಲೇ ಹಾಕ್ಕೋಬೇಕಾಗತ್ತೆ, ಆಮೇಲೆ ಹಾಕೋದಕ್ಕಾಗೋದಿಲ್ಲ. ಸೊ ಈಗಲೇ ಹಾಕ್ಕೊಂಡು ಅದು ಕರಗೋವರೆಗೂ ನಾವು ಬಿಡಬೇಕಾಗತ್ತೆ. ನೋಡಿ ಕರಗ್ತಾ ಇದೆ. ಈಗ ಆಗಿದ ತಕ್ಷಣ ನಾನು 2 ಬೌಲ್ ತಗೊಂಡಿದ್ನಲ್ಲ, ಸೊ ಅದರಲ್ಲಿ ನಾನು 1 ಬೌಲಷ್ಟು ನಾನು ಹಾಕ್ಕೊಳ್ತಾ ಇದ್ದೀನಿ. 1 ಬೌಲ್ ಹಾಕಿದ ತಕ್ಷಣ ಸ್ವಲ್ಪ ಕುದಿ ಬಂದಿದ ತಕ್ಷಣ ನಾವು ಇದನ್ನೇನು ಮಾಡ್ತೀವಿ, ಒಂದು ಸ್ಪೂನ್ ಆಗಲಿ ಇಲ್ಲಾಂದರೆ ಮುದ್ದೆ ಕೋಲಾದರೂ ಓಕೆನೇ, ನಾವು ಮುದ್ದೆ ಕೋಲು ಬಳಸ್ತಾ ಇಲ್ಲ. ಸೊ ಇದನ್ನು ಒಂದು ಚಮಚ ತೊಗೊಂಡು ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ನೋಡಿ ಮಿಕ್ಸ್ ಮಾಡಿ ನಾನು ಗ್ಯಾಸ್ನ ಆಫ್ ಮಾಡ್ತಾಯಿದ್ದೀನಿ. ಗುಲ್ಟು ಬರದೇ ಇರೋ ಥರ ನಾವು ತಿರ್ಗಿಸ್ಕೋಬೇಕು. ಸೊ ಸಾಮಾನ್ಯವಾಗಿ ಬರೋದಿಲ್ಲ, ಬಂದರೆ ಅಂತ ನೀರು ಸ್ವಲ್ಪ ಜಾಸ್ತಿ ಆದ್ರೂ ಬಂದುಬಿಡುತ್ತೆ. ಸೊ ಈಗ ಇದರಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ, ಮಿಕ್ಕಿತ್ತಲ್ವ ಆ ಹಿಟ್ಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಆ ಹಿಟ್ಟಲ್ಲಿ ಹಾಕ್ಕೊಂಬಿಟ್ಟು ಸ್ವಲ್ಪ ನಾವು ನೋಡಿ ಇನ್ನೂ ಬಿಸಿ ಇದೆ. ಸೊ ಹಾಕ್ಕೊಂಡ್ಬಿಟ್ಟು ಇದನ್ನು ನಾವು ಸ್ವಲ್ಪ ಹೊತ್ತು ತಣ್ಣಗಾಗೋವರೆಗೂ ನಾವು ಇದನ್ನು ಬಿಡಬೇಕಾಗತ್ತೆ. ನೋಡಿ ಮಿಕ್ಸ್ ಮಾಡಿದ್ದೀನಿ, ಮಿಕ್ಸ್ ಮಾಡಿ ಸ್ವಲ್ಪ ತಣ್ಣಗಾಗೋವರೆಗೂ ಬಿಡಬೇಕಾಗತ್ತೆ. ಸೊ ಈರುಳ್ಳಿ, ಹಸಿಮೆಣ್ಸಿಕಾಯಿ, ಕೊತ್ತಂಬರಿನ ನಾನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಸೊ ಹೆಚ್ಕೊಂಡು ಹಾಕ್ಕೊತಾ ಇದ್ದೀನಿ. ಈಗಾದರೂ ಹಾಕ್ಕೊಬೋದು, ಇಲ್ಲ ನೀವು ತಟ್ಟಬೇಕಾದ್ರೆ ಮೇಲಾದರೂ ಹಾಕ್ಕೊಬೋದು. ಸೊ ನಾನು ಈಗಲೇ ಅದ್ರ ಜೊತೆ ಮಿಕ್ಸ್ ಮಾಡ್ಕೊತಿದ್ದೀನಿ. ಅದ್ರ ಜೊತೆ ಮಿಕ್ಸ್ ಮಾಡೋದ್ರಿಂದ ನಮಗೆ ಎಲ್ಲ ಜೊತೆಗೆ ಮಿಕ್ಸ್ ಆಗಿರುತ್ತಲ್ವ, ಸೊ ತಟ್ಟೋದಕ್ಕೂ ಏನೂ ಇದಾಗಲ್ಲ. ಆಮೇಲೆ ತಟ್ಟದ ಮೇಲೆ ಹಾಕೋದಕ್ಕೆ ಆಗೋದಿಲ್ಲ. ಸೊ ನಾನು ಅದಕ್ಕೆ ಈಗಲೇ ಹಾಕ್ಕೊತಾ ಇದ್ದೀನಿ. ಸೊ ಹಾಕ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಮಧ್ಯದಲ್ಲಿ ನಮಗೆ ಸ್ವಲ್ಪ ನೀರು ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನ ನಾವು ಹಾಕ್ಕೋಬೇಕಾಗುತ್ತೆ. ಸೊ ನಾವು ಸ್ವಲ್ಪನೇ ಹಾಕ್ಕೋಬೇಕಾಗತ್ತೆ. ಸೊ ನಾನು ಹಾಕ್ಕೋತಾ ಇದ್ದೀನಿ. ತಣ್ಣೀರಾದರೂ ಹಾಕ್ಕೋಬೋದು, ಬಿಸಿನೀರಾದರೂ ಹಾಕ್ಕೋಬೋದು, ಇದೇ ಅದೇ ಅಂತೇನಿಲ್ಲ. ಸೊ ನೋಡಿ ಈ ಥರ ಆಗಿದೆ. ನೋಡಿ ಎಷ್ಟು ಸ್ಮೂತಾಗಿ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ನೀವು ಟ್ರೈ ಮಾಡಿ. ಸೊ ಇವಾಗ ಇದನ್ನು ತಟ್ಟೋಣ ಬನ್ನಿ. ಒಂದು ರೌಂಡ್ ಮಾಡಿಕೊಂಡು ಹಾಕ್ಬಿಟ್ಟು ಚೆನ್ನಾಗಿ ತಟ್ಟಬೇಕು ಫ್ರೆಂಡ್ಸ್. ಸೊ ರೆಡಿಯಾಗಿದೆ. ಸೊ ಇವಾಗ ಬನ್ನಿ ಹಂಚಿನ ಮೇಲೆ ಹಾಕೋಣ. ಹಂಚು ಕಾದಿದೆ. ಸೊ ಕಾದಿದ ಹಂಚಿಗೆ ಹಾಕ್ಬಿಟ್ಟು ಸೊ ವೈಟ್ ಬಟ್ಟೆ ತೊಗೊಂಡು ನೀರಲ್ಲಿ ಅದ್ಬಿಟ್ಟು ನೀರನ್ನ ಹಚ್ಚೋಣ. ಎಣ್ಣೆ ಎಲ್ಲಾದರೂ ಹಚ್ಬೋದು, ನೀರಾದರೂ ಹಚ್ಬೋದು. ಸೊ ಇದು ರೊಟ್ಟಿ ಆಗಿರೋದ್ರಿಂದ ನಾನು ನೀರನ್ನು ಸಹ ಹಚ್ಕೊತಿದ್ದೀನಿ. ಸೊ ಇವಾಗ ಉಲ್ಟ ಹಾಕ್ಕೊಳ್ತಾ ಇದ್ದೀನಿ. ಉಲ್ಟನೂ ಸಹ ನಾವು ಹಚ್ಕೋಬೇಕಾಗುತ್ತೆ ಫ್ರೆಂಡ್. ಸೊ ನೋಡಿ ಉಲ್ಟನೂ ಸಹ ನಾನು ಹಚ್ಕೋತಾ ಇದ್ದೀನಿ. ಸೊ ಇದು ಒಳಗಡೆ ಎಲ್ಲ ಬೇಯೋವರೆಗೂ ನಾವು ಸುಡಬೇಕಾಗುತ್ತೆ ಫ್ರೆಂಡ್. ನೋಡ್ತಾ ಇದ್ದೀರಲ್ಲ, ರಾಗಿ ರೊಟ್ಟಿ ತುಂಬ ಹೆಲ್ದಿಯಾಗಿರುತ್ತೆ. ಹೆಲ್ದಿ ಫುಡ್ ಅಂತಾರೆ ಇದನ್ನು. ಸೊ ಮುದ್ದೆ ಮಾಡ್ತಾರೆ, ಮುದ್ದೆ ಮಾಡೋರು ಮುದ್ದೆನೂ ಮಾಡ್ಕೋತಾರೆ. ಇದರಿಂದ ರಾಗಿ ರೊಟ್ಟಿನೂ ಸಹ ಮಾಡ್ತಾರೆ. ಸೊ ಇದ್ರ ಜೊತೆ ಕಾಂಬಿನೇಷನ್ ಆಗಿ ಚಟ್ನಿ ಸಹ ಮಾಡ್ಬೋದು, ಇಲ್ಲಾಂದರೆ ಪಲ್ಯನೂ ಸಹ ಮಾಡ್ಕೋಬೋದು. ಸೊ ಇವತ್ತು ನಾನು ಚಟ್ನಿ ಮಾಡಿದ್ದೀನಿ. ಸೊ ಈ ಚಟ್ನಿ ಇದು ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಚಟ್ನಿದು ನಾನು ಮುಂದಿನ ವೀಡಿಯೋದಲ್ಲಿ ನಾನು ಹಾಕಿರ್ತೀನಿ. ಸೊ ನೋಡಿ ಫ್ರೆಂಡ್, ರೆಡಿಯಾಗಿದೆ. ನಿಮಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ ಫ್ರೆಂಡ್. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಸೆಲೆಕ್ಟ್ ಆಲ್ ಕೊಡಿ. ಸೊ ನೋಡಿ ಫ್ರೆಂಡ್, ಎಷ್ಟು ಚೆನ್ನಾಗಿ ಬಂದಿದೆ. ಪದರೆಲ್ಲ ಬಂದಿದೆ, ಅಂದರೆ ಈ ಥರ ಬಂದರೆ ಚೆನ್ನಾಗಿರುತ್ತೆ ಅಂತ ಅರ್ಥ. ಸೊ ನೀವು ಮನೇಲಿ ಟ್ರೈ ಮಾಡಿ ಫ್ರೆಂಡ್. ಚೆನ್ನಾಗಿತ್ತು ಅಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.